ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಮುಖದ ಕಾಂತಿಯನ್ನು ಹೆಚ್ಚು ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು? ಶೈನಿಂಗ್ ಬರಬೇಕು, ವಯಸ್ಸು ಆದಂಗೆ ಸುಕ್ಕುಗಳು ಬರ್ತವೆ, ನೆರಿಗೆಗಳು ಬರ್ತವೆ, ಅವು ಬರಬಾರದು ಅಂದರೆ ಏನು ಮಾಡಬಹುದು? ಸಿಂಪಲ್ಲಾಗಿ ಮನೆ ಮದ್ದನ್ನು ಬಳಕೆ ಮಾಡಿಕೊಂಡು ವೀಕ್ಷಕರೇ ಇಷ್ಟು ಮಾಡಿರಿ. ಒಂದು ಲೋಟದಲ್ಲಿ ಹಸುವಿನ ತುಪ್ಪವನ್ನು ತಗೊಳ್ರಿ, ಗ್ಲಾಸಿನ ಲೋಟದಲ್ಲಿ. ಅದಕ್ಕೆ 1 ಸ್ಪೂನು ಅಲೋವೆರಾ ಜೆಲ್ಲನ್ನು ಹಾಕಿರಿ, ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಿರಿ, ಅರ್ಧ ಸ್ಪೂನ್ ಚಂದನದ ಪುಡಿಯನ್ನು ಹಾಕಿರಿ, ಮಿಕ್ಸ್ ಮಾಡಿರಿ. ಅದನ್ನು ಮುಖಕ್ಕೆ ಲೇಪ ಮಾಡ್ತಾ ಬರ್ರಿ. ಹಚ್ಚಿ 1 ಗಂಟೆ ಆದಮೇಲೆ ಬಿಸಿ ನೀರಿನಿಂದ ವಾಶ್ ಮಾಡಿರಿ. ಇದನ್ನು ಮಾಡೋದ್ರಿಂದ ನಿಮ್ಮ ಮುಖದಲ್ಲಾಗುವಂತಹ ಸುಕ್ಕು ನೆರಿಗೆ, ವಯೋಸಹಜವಾಗುವಂತಹ ಸುಕ್ಕು ನೆರಿಗೆ ಕಡಿಮೆ ಆಗ್ತಾ ಬರ್ತವೆ. ಅದು ಆಗುವಂತಹ ಪ್ರಕ್ರಿಯೆಯನ್ನು ಪೋಸ್ಟ್ಪೋನ್ಗೊಳಿಸುತ್ತೆ. 40 ವರ್ಷಕ್ಕೆ ಸುಕ್ಕು ಬರೋಂಥದ್ದು 50 ವರ್ಷಕ್ಕೆ ಬರುತ್ತೆ, 50 ವರ್ಷಕ್ಕೆ ಸುಕ್ಕು ಬರೋಂಥದ್ದು 60 ವರ್ಷಕ್ಕೆ ಬರುತ್ತೆ. ಇಲ್ಲಿ ಹೆಂಗೆ ಕೆಲಸ ಮಾಡುತ್ತೆ ನೋಡಿ. ತುಪ್ಪ ಜಿಡ್ಡಿನ ಅಂಶ ಮಾಯಿಶ್ಚರೈಸರು, ಅಲೋವೆರಾ ಮಾಯಿಶ್ಚರೈಸರು, ಗಂಧ ನಿಮಗೆ ಪಿತ್ತವನ್ನು ಹರ ಮಾಡ್ತದೆ, ತಂಪನ್ನು ಕೊಡ್ತದೆ. ತಂಪು ಈ ಚರ್ಮವನ್ನು ಸ್ಟಿಫ್ ಮಾಡುತ್ತೆ, ಅಂದರೆ ಎಲಾಸ್ಟಿಸಿಟಿಯನ್ನು ಎಂಕರೇಜ್ ಮಾಡುತ್ತೆ, ಅಂದರೆ ಸ್ಯಾಗಿಂಗ್ ಆಫ್, ಜೋತ್ ಬೆಳಗನ್ನು ತಡೆಗಟ್ಟುತ್ತೆ. ನೀವು ಕೆಲವರು ಬ್ಯೂಟಿ ಪಾರ್ಲರಲ್ಲಿ ನೋಡಿದರೆ ಐಸ್ ಮಸಾಜ್ ಅಂತ ಮಾಡ್ತಾರೆ, ನೋಡಿದ್ದೀರಾ? ಐಸ್ ಮಸಾಜ್ ಮಾಡೋದು ಅದು ತಾತ್ಕಾಲಿಕ, ಅದು ಹಾನಿಕಾರಕ. ಚಂದನ ಆ ಒಂದು ತಂಪನ್ನು, ಶೀತವೀರ್ಯ ದ್ರವ್ಯ ಇರೋದ್ರಿಂದ ಅದು ತಂಪನ್ನು ಕೊಡ್ತದೆ, ಸ್ಟಿಫ್ನೆಸ್ಸನ್ನು ಕೊಡ್ತದೆ ಚರ್ಮಕ್ಕೆ. ಅರಿಶಿಣ ವರ್ಣ್ಯ, ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಆ್ಯಂಟಿ ಫಂಗಲ್ಲು. ಯಾವುದಾದ್ರೂ ಬ್ಯಾಕ್ಟೀರಿಯಾಗಳು, ಫಂಗಸ್ಸು, ಏನಾದರೂ ಕಲೆಗಳು ಇತ್ತು ಅಂತಂದರೆ ಅದು ಋಣರೋಪಕವಾಗಿ ಕೆಲಸ ಮಾಡ್ತದೆ ಮತ್ತು ವರ್ಣ್ಯವಾಗಿ ಕೆಲಸ ಮಾಡ್ತದೆ. ಈ ಲೇಪವನ್ನು ಸತತವಾಗಿ ಹಚ್ಕೊತ ಬರ್ರಿ 1-7 ದಿವಸ, ಆಮೇಲೆ ಬಿಟ್ಟು ಬಿಡ್ರಿ. ಆಮೇಲೆ ನಂತರ ಮೇಂಟೆನೆನ್ಸ್ಗೆ ವಾರಕ್ಕೊಂದು ದಿವಸನೋ ಅಥವಾ 15 ದಿವಸಕ್ಕೊಂದ್ಸರಿನೋ ಹಚ್ಕೊತ ಬರ್ರಿ. ನಿಮ್ಮ ಮುಖದಲ್ಲಾಗಿರೋಂತಹ ಕಲೆಗಳು ಕಮ್ಮಿ ಆಗ್ತವೆ, ಡಾರ್ಕ್ ಸರ್ಕಲ್ ಕಡಿಮೆ ಆಗ್ತವೆ, ಸುಕ್ಕು ನೆರೆಗೆಗಳು ಕಡಿಮೆ ಆಗ್ತಾ ಬರ್ತವೆ, ನಿಮ್ಮ ಮುಖ ಕಾಂತಿಯುಕ್ತವಾಗ್ತಾ ಬರುತ್ತೆ. ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿರಿ. ರೆಡಿಮೇಡ್ ಕ್ರೀಮ್ಗಳು ಲಭ್ಯ, ಅದನ್ನು ಅಪ್ಲೈ ಮಾಡ್ಕೊಂಡು 100 ಕಾಲ, ವಯಸ್ಸು 70 ಆದರೂ 20ರ ಹರೆಯದಂತೆ ಕಾಣಲಿಕ್ಕೆ ಅವಕಾಶ ಇದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.